ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಮಹಾರಾಷ್ಟ್ರದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವಂಥ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದೇನ್ರಿ. ಇದು ಮಹಾಲಕ್ಷ್ಮಿ ದೇವಸ್ಥಾನ ಅಷ್ಟೇ ಅಲ್ಲ, ಇದು ಒಂದು ಸತೀ ದೇವಿಯ ಕಣ್ಣುಗಳು ಬಿದ್ದಂಥ ಶಕ್ತಿ ಪೀಠವೂ ಹೌದು. ಹಾಗಾದರೆ ಬನ್ನಿ ಈ ದೇವಸ್ಥಾನದ ಫುಲ್ ಮಾಹಿತಿಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿ. ಈಗ ನೀವು ನೋಡ್ತಾ ಇರುವಂಥ ಈ ದೇವಸ್ಥಾನವೇ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ಒಂದು ಪವಿತ್ರ ದೇವಸ್ಥಾನ. ಈ ಇಡೀ ಮಹಾರಾಷ್ಟ್ರಕ್ಕೆ ಪ್ರಸಿದ್ಧವಾದಂಥ ಮಹಾಲಕ್ಷ್ಮಿ ಅಮ್ಮನವರ ಈ ದೇವಸ್ಥಾನವು ಸುಮಾರು 1800 ವರ್ಷಗಳ ಪುರಾತನ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನದ ನೀವು ಮುಖ್ಯ ದ್ವಾರವನ್ನು ನೋಡಿದ್ರೇ ಗೊತ್ತಾಗ್ತದೆ ಈ ದೇವಸ್ಥಾನ ಎಷ್ಟು ಹಳೆಯ ಪುರಾತನದ್ದು ಅಂತ. ಬನ್ನಿ ನಾವೀಗ ಒಳಗಡೆ ಹೋಗ್ತಾ ಇನ್ನು ಹತ್ತಿರದಿಂದ ಈ ಮುಖ್ಯ ದ್ವಾರವನ್ನು ನೋಡ್ರಿ. ತುಂಬ ಹಳೆಯ ಒಂದು ಪುರಾತನದ ರಾಜರ ಕಾಲದ ಒಂದು ಮುಖ್ಯ ದ್ವಾರ ಇದು. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆ ಮೇಲ್ಗಡೆ ಇರೋ ಗೋಡೆ ನೋಡಿ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಬಿಡಿಸಿದಂಥ ಒಂದು ಗಡಿಯಾರದ ಚಿತ್ರ ಅದು. ಸಿಟಿ ಮಧ್ಯದಲ್ಲಿ ಇರುವಂಥ ಅಮ್ಮನ ದೇವಸ್ಥಾನ ರೀ ಇದು. ಸುತ್ತ ಕಡೆ ಎಲ್ಲ ಶಾಪ್ಗಳಿವೆ. ಬರಂಗರ ಒಳಗಡೆ ದರ್ಶನ ಮಾಡೋದಾದ್ರೆ ಇದೇ ಬಾಗಿಲಲ್ಲೇ ಹಾದು ಹೋಗಬೇಕು. ತುಂಬ ಪವರ್ಫುಲ್ ದೇವಸ್ಥಾನ ರೀ ಇದು. ನೀವು ಬರಬೇಕಾದ್ರೆ ಪೂಜಾ ಸಾಮಾನು ಏನು ತರದೇ ಇದ್ರೂ ಪರವಾಗಿಲ್ಲ, ಇಲ್ಲಿ ಎಲ್ಲವೂ ಸಿಗ್ತೈತಿ. ನೋಡಿ ಇಲ್ಲೆಲ್ಲ ಸೀರೆ ಬೆಳೆ ಎಲ್ಲ ಅದಾವ ನೋಡ್ರಿ. ಪೂಜೆ ಸಾಮಾನುಗಳನ್ನು ಜೋಡಿಸಿಟ್ಟಾರ. ನೋಡಿ ಇಲ್ಲೇ ಒಳಗಡೆ ಬ್ಯಾಗ್ ಮತ್ತು ಇಲ್ಲೆಲ್ಲ ಮುಂದೆ ಬ್ಯಾಂಗಲ್ಸ್ ಅದಾವ್ರಿ. ಬ್ಯಾಕ್ ಗ್ರೌಂಡ್ ತೋರಿಸ್ತಾ ಇದೆ ನೋಡ್ರಿ ಇಲ್ಲೇ ಮುಖ್ಯ ದ್ವಾರದ್ದು. ನೋಡಿ ಇಲ್ಲಿ ಬ್ಯಾಗು, ಬ್ಯಾಂಗಲ್ಸು ಮತ್ತು ಮುಂದೆ ಚಪ್ಪಲಿ ಈ ಥರದ್ದೆಲ್ಲ ಐಟಮ್ಸನ್ನು ಮಾರ್ತಾ ಇದ್ದಾರೆ. ಬರೀ ಈಗ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿ ಪಾಳೆ ಹಚ್ಬೇಕು. ನಾವೀಗ ಅಲ್ಲಿ ಹೋಗಿ ಕ್ಯೂ ಹಚ್ಕೊಂಡು ಹೋಗಿ ದೇವಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ. ಹಾಗೆ ನೋಡ್ರಿ ಇಲ್ಲೊಂದು ಮೇನ್ ಬೋರ್ಡ್ ಐತಿ, ಮುಖ್ಯ ದರ್ಶನ ಸರತಿ ಅಂತ ಬೋರ್ಡ್ ಹಾಕ್ಯಾರ. ಅಂದರೆ ನಾವು ಒಳಗಡೆ ದರ್ಶನಕ್ಕೆ ಹೋಗ್ಬೇಕಾರೆ ಇಲ್ಲೇ ಪಾಳೆ ಹಚ್ಕೊಂಡು ಒಳಗಡೆ ಹೋಗಬೇಕು. ಆಗ ಇಲ್ಲೇ ಹೊರಗಡೆನೆ ನಮ್ಮ ಚಪ್ಪಲಿಗಳನ್ನು ಬಿಟ್ಟು ಒಳಗಡೆ ದರ್ಶನ ಮಾಡೋಕೆ ಹೋಗ್ಬೇಕ್ರಿ. ನೋಡಿ ಎಷ್ಟೊಂದು ರಶ್ ಇದೆ ಅಂತ. ನಾವು ಮುಂಜಾನೆ ಬೆಳಗ್ಗೆನೆ ಬಾಗಲಕೋಟೆಯಿಂದ ಕೊಲ್ಲಾಪುರ ಬಸ್ಸಿಗೆ ಬಂದ್ವಿ. ಬೆಳಗ್ಗೆ 6 ಗಂಟೆ ಬಸ್ಸಿಗೆ ಬಂದೀವ್ರಿ. ಇಲ್ಲಿ ಬರ್ಬೇಕಾದ್ರೆ ನಾವು ಸುಮಾರು 12 1 ಗಂಟೆ ಆಯ್ತು. ಈಗ ಇಲ್ಲಿ ನೋಡಿ ಪೂಜಾ ಸಾಮಾನು ಅಂಗಡಿಗಳದಾವು. ಹಾಗೆ ನೋಡಿ ಇಲ್ಲಿ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂಥ ಕಮಲು ಹೂ ಇದು. ನೋಡಿ ಎಷ್ಟು ಚೆನ್ನಾಗಿವೆ ಕಮಲು ಹೂ. ತೋರಿಸ್ತಾ ಇದೆ ನೋಡ್ರಿ ಇಲ್ಲೇ. ನೋಡಿ ಎಷ್ಟು ಚೆನ್ನಾಗಿದೆ ಕಮಲು ಹೂ. ಸಾಧ್ಯವಾದರೆ ಲಕ್ಷ್ಮೀ ದೇವಿಗೆ ತೊಗೊಂಡು ಹೋಗ್ರಿ. ಹಾಗೆ ನೋಡ್ರಿ ಇಲ್ಲಿ ಒಂದು ಬೋರ್ಡ್ ಹಾಕ್ಯಾರ. ನೀವೇನ್ರ ದೇಣಿಗೆ ಕೊಡೋದಾದ್ರೆ ಈ ಬೋರ್ಡ್ ಓದ್ಕೊಂಡ್ಬಿಡ್ರಿ, ಎಲ್ಲ ಮಾಹಿತಿಯನ್ನು ಕೊಟ್ಟಾರ ಇಲ್ಲಿ. ಹಾಗೆ ವೀಕ್ಷಕರೇ, ಸತೀ ದೇವಿಯ ಕಣ್ಣುಗಳು ಬೀಳುವ ಮೊದಲೇ ಈ ಜಾಗದಲ್ಲಿ ತಾಯಿ ಮಹಾಲಕ್ಷ್ಮಿ ಬಂದು ವಾಸವಾಗಿದ್ಲು. ಅನಂತರ ದಕ್ಷ ಮಹಾರಾಜನ ಒಂದು ಘಟನೆಯಿಂದ ಸತೀ ದೇವಿಯ ಕಣ್ಣುಗಳು ಈ ಒಂದು ಜಾಗಕ್ಕೆ ಬಿದ್ದ ಮೇಲೆ ಈ ಒಂದು ಜಾಗ ಮತ್ತಷ್ಟು ಪ್ರಬಲವಾದಂಥ ಶಕ್ತಿ ಪೀಠವಾಗಿ ಬದಲಾಯಿತು ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ಕ್ಯೂ ಹಚ್ಚಿವೆಲ್ಲ ಇಲ್ಲಿ ಸೈಡ್ ಅದಾವ ನೋಡ್ರಿ. ಇವೆಲ್ಲ ಪೂಜಾ ಸಾಮಾನು ಅದಾವು ನೋಡಿ. ತಾಯಿ ಮಹಾಲಕ್ಷ್ಮಿ ಫೋಟೋ ಐತಿ. ಹಾಗೆ ಫ್ರೆಂಡ್ಸ್, ನಾ ಇಲ್ಲಿ ಸ್ಟೆಪ್ ಇಳಿತಾ ವಿಡಿಯೋ ಮಾಡ್ತಾ ಇರೋದ್ರಿಂದ ಕೈ ಸ್ವಲ್ಪ ಸೇಕ್ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕೆಳಗಡೆ ಸೀರೆ ಬಳೆ ಅದಾವು, ಸ್ವೀಟ್ ಅದಾವು ನೋಡ್ರಿ. ಇಲ್ಲಿ ಬಳೆ, ತಾಳಿ, ಪೂಜಾ ಸಾಮಾನು ಅದಾವು. ಇಲ್ಲಿ ನೋಡ್ರಿ ಸ್ವೀಟ್ ಲಾಡು ಅದಾವ ನೋಡ್ರಿ. ನೋಡಿದ್ರೆ ಬಾಯಾಗ ನೀರು ಬರ್ತೈತಿ. ಬಂದ್ರೆ ಅಂದ್ರೆ ಅಮ್ಮನ ಪ್ರಸಾದ ತಪ್ಪಲಾರ್ದ ವೈರಿ ಲಾಡು.
ಹಾಗೆ ವೀಕ್ಷಕರೇ, ಇಲ್ಲಿ ಕೊಲ್ಲಾಪುರನೆಂಬ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ಈ ಒಂದು ಜಾಗಕ್ಕೆ ಕೊಲ್ಲಾಪುರ ಕ್ಷೇತ್ರ ಅಂಥೇಳಿ ಹೆಸರು ಬಂದತ್ರಿ. ನೋಡಿ ಇವಾಗ ಫೈನಲಿ ಮೇಲ್ಗಡೆ ಸ್ಟೆಪ್ ಹತ್ತಿ ಮತ್ತೆ ತಳಗೆ ಇಳಿಬೇಕಂತ. ಮಹಾಲಕ್ಷ್ಮಿ ದರ್ಶನವನ್ನು ಮಾಡ್ಕೊಂಡು ಹೊರಗೆ ಬಂದೀವ್ರಿ. ಈಗ ಸಾರಿ ಫ್ರೆಂಡ್ಸ್, ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ ಅಂತ ಹೇಳಿದರು, ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೀವೇ ಒಂದ್ಸರಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಂದು ದರ್ಶನ ಮಾಡಿರಿ. ಹಾಗೆ ಈ ಕೊಲ್ಲಾಪುರ ಕ್ಷೇತ್ರವನ್ನು ಕಾಶಿಗೆ ಯಾಕೆ ಹೋಲಿಸ್ತಾರಂದ್ರೆ, ಕಾಶಿಗೆ ಹೋದ್ರೆ ನಮ್ಮ ಎಷ್ಟೋ ಪಾಪಗಳು ಕಳೀತಾವು ಅಂತ ಹೇಳ್ತಾರಲ್ಲ, ಅದೇ ರೀತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದರೂ ಸಾಕ್ಷಾತ್ ಮಹಾಲಕ್ಷ್ಮಿ ದರ್ಶನ ಮಾಡಿದ್ರೆ ನಮ್ಮೆಲ್ಲ ಕಷ್ಟಗಳು ಕಳೀತಾವು ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಕೊಲ್ಲಾಪುರ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ನಮ್ಮ ಎಂಥ ಕಷ್ಟಗಳಿದ್ರೂ ಪರಿಹಾರ ಆಕ್ಕವು ಅಂತ ಹೇಳ್ತಾರೆ. ಹಾಗೆ ನೀವು ಮಹಾಲಕ್ಷ್ಮಿಗೆ ಬಂದು ದರ್ಶನ ಆದ ನಂತರ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಅನ್ನಛತ್ರ ಅಂಥೇಳಿ ಅನ್ನ ಪ್ರಸಾದಾಲಯ ಇದೆ. ಫ್ರೀ ಊಟ, ತುಂಬ ರುಚಿಯಾಗಿರುವಂಥ ಊಟ, ವೆರೈಟಿ ಊಟ ಇರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಲಾರ್ದ ಪ್ರಸಾದವನ್ನು ಮಾಡ್ಕೊಂಡು ಹೋಗಿ. ನೋಡಿ ಇಲ್ಲಿ ಅನ್ನ ಪ್ರಸಾದದ ಒಂದು ವ್ಯವಸ್ಥೆ ಎಷ್ಟು ಚೆಂದ ಐತಿ, ತುಂಬ ಶಿಸ್ತುಬದ್ಧವಾಗೈತಿ. ನೀವೇನಾದರೂ ಕೊಲ್ಲಾಪುರಕ್ಕೆ ಬಂದರೆ ಮಹಾಲಕ್ಷ್ಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ತಪ್ಪಲಾರ್ದ ಅನ್ನ ಪ್ರಸಾದವನ್ನು ಮಾಡಿರಿ. ತುಂಬ ರುಚಿಯಾಗಿರುವಂಥ ಪ್ರಸಾದ. ಟೈಮಿಂಗು 12ರಿಂದ ಮಧ್ಯಾಹ್ನ 3 ಗಂಟೆ ಮಟ ಇರ್ತೈತೆ ರೀ ಅನ್ನ ಪ್ರಸಾದ. ನೋಡಿ ಇಲ್ಲಿ ನಾವು ಬಂದಾಗ ಸ್ವೀಟು, ಮಸಾಲೆ ರೈಸು, ಪಲ್ಯ, ಸೈಡ್ ಮಜ್ಜಿಗೆ ಕೂಡ ಕೊಟ್ಟಿದ್ದರಿ. ತುಂಬ ರುಚಿಯಾಗಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕೂಡ ಒಂದ್ಸರಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿ ಹಾಗೆ ಅನ್ನ ಪ್ರಸಾದವನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ರೀ. ಸರಿ, ಹಾಗಿದ್ರೆ ಈ ಒಂದು ದೇವಸ್ಥಾನದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ದೇವಸ್ಥಾನದೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.